ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಬಹುದೊಡ್ಡ ಒಂದು ಅಪ್ಡೇಟು ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ, ಬಟ್ ಗೊತ್ತಾದರೂ ಕೂಡ ಎಷ್ಟೊಂದು ಜನಕ್ಕೆ ರೀಚ್ ಆಗಿರಲ್ಲ. ಸರಿ, ಈಗ ಸರ್ಕ್ಯುಲರ್ ಅಬೌಟ್ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೋಸ್ಕರನೇ ಆ್ಯಂಡ್ UG ಆ್ಯಂಡ್ PG ನರ್ಸಿಂಗ್ ಆಫ್ ಜನವರಿ 2025 ಎಕ್ಸಾಮಿನೇಷನ್ ಅಂತ ಬಂದುಬಿಟ್ಟು ಓಕೆ ಎಕ್ಸ್ಟೆನ್ಷನ್ ಅಂದರೆ ಡೇಟ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಡೇಟ್ ಎಕ್ಸ್ಟೆನ್ಷನ್ ಮಾಡಿರೋದು. ನಿಮಗೆ ಗೊತ್ತಿರಬೇಕು, ದ ಪ್ರೀ ಎಕ್ಸಾಮಿನೇಷನ್ ನರ್ಸಿಂಗ್ ಸೆಕ್ಷನ್ ಆ್ಯಸ್ ರಿಸೀವ್ಡ್ ರಿಕ್ವೆಸ್ಟ್ ಫ್ರಮ್ ದ ವೇರಿಯಸ್ RGHS affiliated nursing colleges seeking an extension of the practical examination days for the January 2025 examination. The examinations shall be conducted during the extended period of 16/1/2025 to 3/2/2025 instead of the previously scheduled period of 16/1/2025 to 28/1/2025 ಅಂತಂದರೆ 28ವರೆಗೂ ಇರತಕ್ಕಂಥ ಡೇಟು ಇಲ್ಲಿವರೆಗೂ ಗೊತ್ತಿರಬೇಕು. 16ರಿಂದ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದೆ, ಅಪ್ ಟು 28ವರೆಗೂ RGHS ಕಡೆಯಿಂದ ಯಾವುದೇ ರೀತಿಯಾಗಿ ಸರ್ಕ್ಯುಲರ್ಗೆ ಅಫಿಷಿಯಲ್ ಆಗಿ ಬಂದಿದ್ದಿಲ್ಲ. ಬಟ್ ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿರೋದು ಇತ್ತು. ಬಟ್ ಇವಾಗ ಕೆಲವೊಂದಿಷ್ಟು ಕಾಲೇಜಸ್ಗಳಲ್ಲಿ ಏನಾಗ್ತದೆ ಅಂತಂದರೆ ಎಕ್ಸ್ಟರ್ನಲ್ ಬೇಕಲ್ವ, ಎಕ್ಸ್ಟರ್ನಲ್ ಕಂಡಕ್ಟ್ ಮಾಡ್ಕೋಬೇಕಂದ್ರೆ ಎಕ್ಸ್ಟರ್ನಲ್ ಎಕ್ಸಾಮ್ನರ್ ಬೇಕು. ಅದಕ್ಕೆ ಸಿಗದೆ ಇರೋ ಕಾರಣ ಡೇಟ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಅಪ್ರೋಚ್ ಮಾಡುತ್ತಾರೆ RGHSಗೆ. ಅವರು ಅದೇ ತಕ್ಕನಾಗೆ ಅಂದರೆ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಅಂದರೆ ಫೆಬ್ರವರಿ 3ವರೆಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನು. ಆ್ಯಂಡ್ ನಿಮ್ಗೆ ತಿಳ್ಕೊಬೇಕು, ವೈವೋ ನಿಮಗೆ ಪ್ರಾಕ್ಟಿಕಲ್ ಆರ್ ವೈವೋ ವಾಯ್ಕ ಇರ್ಬೋದು, ಅಥವಾ ಎಕ್ಸಾಮಿನೇಷನ್ ಮಸ್ಟ್ ಬಿ ಕಂಪ್ಲೀಟೆಡ್ ಆರ್ ದ ಬಿಫೋರ್ ದ 3/2/2025. ಕೈಂಡ್ಲಿ ನೋಟಿಫೈ ದ ರಿವೈಸ್ಡ್ ಡೇಟ್ಸ್ ಆ್ಯಂಡ್ ದ ರಿಜಿಸ್ಟರ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ಸ್ ಅಸೆಂಡ್ ಟು ಈಚ್ ಬ್ಯಾಚ್ ಯುವರ್ ಕಾಲೇಜಸ್ ನೋಟಿಸ್ ಬೋರ್ಡ್ ಫಾರ್ ದ ಇನ್ಫಾರ್ಮ್ ಫಾರ್ ದ ಕನ್ಸರ್ನ್ಡ್ ಕ್ಯಾಂಡಿಡೇಟ್ಸ್ ಅಂತಂದು. ಆ್ಯಂಡ್ 26 ಬಂದುಬಿಟ್ಟು ರಿಪಬ್ಲಿಕ್ ಡೇ ಹಾಲ್ಡೇ ಕೂಡ ಕೊಟ್ಟಿದ್ದಾರೆ. ಓಕೆ, ಹಾಲ್ಡೇ ದಿನ ಮೇ ಬಿ ಅವತ್ತು ಯಾವುದು ಕೂಡ ಮಾಡಲಿಕ್ಕಿಲ್ಲ, ಯಾಕಂದರೆ ರಿಪಬ್ಲಿಕ್ ಡೇ ದಿನ ಅವ್ರು ಅನೌನ್ಸ್ಮೆಂಟ್ ಆಗಿದೆ RGHS ಕಡೆಯಿಂದ. ಆದರೂ ಕೂಡ ಕೆಲವೊಂದು ಕಡೆ ಮಾಡ್ಬೋದು, ಯಾಕಂದರೆ ಸರ್ಸ್ಗಳು ಸಿಗೋದು ಕಷ್ಟ ಅಂತಂದಾಗ ಮಾಡಿಬಿಡ್ತಾರೆ. ಏನೇ ಆಗಲಿ, ಈಗ ಡೇಟ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 3/2/2025 ಆಗಿದೆ. ರಿಸಲ್ಟ್ ನೋಡಿರಿ, 3ನೇ ತಾರೀಕು ಮುಗೀತು ಅಂತಂದರೆ 4ನೇ ತಾರೀಕು ದಿನ ಒಂದಿನ ನಿಮ್ಮದು ಎಲ್ಲನೂ ಕೂಡ ರಿಸಲ್ಟ್ ಅಪ್ಡೇಟ್ ಹಾಕೋ ಟೈಮ್ ತೊಗೋಬೋದು. ಅಂದರೆ ಮಾರ್ಕ್ಸ್ ಪಿನ್ ಮಾಡೋಕ್ಕೆ ತೊಗೋಬೋದು ಟೈಮು ನಿಮಗೆ. ಓಕೆ, ರಿಸಲ್ಟ್ ಅನ್ನೋದು 5ನೇ ತಾರೀಕು ಬರ್ಬೋದು. ಓಕೆ, 5ನೇ ತಾರೀಕು ಮ್ಯಾಕ್ಸಿಮಮ್ ಅನ್ಕೊಂಬಿಟ್ರಿ. 5ನೇ ತಾರೀಕು ಬಿಟ್ಟರು 6ನೇ ತಾರೀಕು, ಇಷ್ಟು ಬಿಟ್ಟು ನಿಮ್ಮದು ಡೇಟ್ 6ನೇ ತಾರೀಕು ಅಂದ್ರೆ ಮೀರಲ್ಲ, ತಲೆಯಲ್ಲಿ ಇಟ್ಕೊಂಬಿಟ್ರಿ. ರಿಸಲ್ಟ್ನು ಮ್ಯಾಕ್ಸಿಮಮ್ 5ನೇ ತಾರೀಕೆ. ಓಕೆ, ಆಲ್ಮೋಸ್ಟ್ 90% 5ನೇ ತಾರೀಕು. 5ನೇ ತಾರೀಕು ಇನ್ ಕೇಸ್ ಯಾಕಂದರೆ ಎಲ್ಲ ಬ್ಯಾಚ್ದು ಒಮ್ಮೆಲೆ ರಿಸಲ್ಟ್ ಬಿಟ್ಬಿಡೋಣ ಅಂತ ಏನಾದರೂ ಡಿಸೈಡ್ ಮಾಡ್ಕೊಂಡ್ರೆ 6ನೇ ತಾರೀಕು ಆಗ್ಬೋದು. ಇಲ್ಲ ಒಂದೊಂದೇ ಬ್ಯಾಚ್ದು ಬಿಡೋಣ ಅಂತಂದರೆ 5ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮದು ರಿಸಲ್ಟ್ ಬರೋದು. ಎನಿವೇ, ನಮ್ಮ ಜೊತೆ ನೀವು ಟಚಲ್ಲಿರಿ. ಆ್ಯಂಡ್ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಈಗ ವಿಸಿಟ್ ಕೊಡುತ್ತಂದರೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದ್ರೆ ನಾನು ಕನ್ನಡದಲ್ಲಿ ಈ ರೀತಿ ಮಾಡೋರೇ ಇಲ್ಲ, ಈ ರೀತಿ ಇನ್ಫಾರ್ಮೇಷನ್ ಕೊಡೋರು ನಾವೇ ಯಾರೋ ಒಬ್ರು ಆಗಿರ್ತಾರೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಂಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೇಟ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.